ಅದ್ಗೆ ಚಿಂತೆ ಚಿತೆಗೆ ಸಮಾನ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ನೋವು ಸಂಕಟ ಇದ್ದರೆ ಹೇಳ್ಕೊಳ್ಳಿ ಅದ್ಗೆ. ಅದು ಒಳಗಡೆ ಇದ್ದರೆ ನಿಮ್ಮನ್ನೇ ತಿನ್ನುತ್ತೆ. ಅಯ್ಯೋ, ಅಂಥದ್ದೇನೂ ಇಲ್ಲ ವೇದ. ನಾನು ಯಾವುದೋ ಗಮನದಲ್ಲಿದ್ನೋ ಏನೋ. ಸರಿ ಬಿಡು, ಏನಾಗಿಲ್ವಲ್ಲ. ಆರ್ತಿ, ನಾನು ನಿನ್ನ ನೋಡ್ತಾನೆ ಇದ್ದೀನಿ. ತುಂಬಾ ಬದಲಾವಣೆ ಕಾಣ್ತಾ ಇದೆ ನಿನ್ನಲ್ಲಿ. ಏನಾಗಿದೆ ನಿನಗೆ? ಯಾಕೆ ಈ ಥರ ಪ್ರಶ್ನೆ ಮಾಡ್ತಿದ್ದೀರಾ ಅಶೋಕ್? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೋಡು ಆರ್ತಿ, ಈಗಾಗಲೇ ಚಿರು ವಿಷಯವಾಗಿ ಚಿರು ಬಂದಿದೆ ಅನ್ನೋದನ್ನ ಸತ್ಯ ಅಂತ ನಂಬ್ಕೊಂಡು ಚೈತ್ರ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಈಗ ನೀನು ಹೀಗೆ ನಡ್ಕೋತಿದ್ಯಾ? ಏನ್ ನಡೀತಿದೆ ಮನೆಯಲ್ಲಿ? ಅಲ್ಲ, ಏನ್ ಮುಚ್ಚಿಡ್ತಾ ಇದೆಯಾ ನೀನು? ಅಶೋಕ್, ನಾನು ನಿಮ್ಮ ಹತ್ರ ಮುಚ್ಚಿಡ್ತೀನ? ಅಂಥದ್ದೇನಿಲ್ಲ ಅಶೋಕ್. ಹೌದಾ? ಹಾಗಾದ್ರೆ ಚಿರು ಶ್ರಾದ್ದ ಮಾಡೋಣ ಅಂದ್ರೆ ನೀನು ಡಿಸ್ಕಸ್ ಮಾಡಬೇಕು ಅಂದೆ. ಯಾರ ಜೊತೆ ಡಿಸ್ಕಸ್ ಮಾಡ್ತೀಯಾ? ಏನು ಅಂತ ಡಿಸ್ಕಸ್ ಮಾಡ್ತೀಯಾ? ಯಾರ ಜೊತೆಗೂ ಇಲ್ಲ. ನಾವೆಲ್ಲರೂ ಎದುರುಗಡೆನೆ ಇದ್ವಲ್ವಾ ಆರ್ತಿ? ಇನ್ಯಾರ ಜೊತೆ ಡಿಸ್ಕಸ್ ಮಾಡಬೇಕು ಅಂತಿದ್ದೆ? ನಾನು ಯಾರ ಜೊತೆ ಡಿಸ್ಕಸ್ ಮಾಡಲಿ? ನಿಮ್ಗಳ ಜೊತೆನೇ ಡಿಸ್ಕಸ್ ಮಾಡೋಣ ಅಂತ ಹೇಳಿದೆ. ಸುಮ್ಮನೆ ವಿಷಯನ ತೇಲಿಸ್ಬೇಡ ಆರ್ತಿ. ಅಣ್ಣ, ಏನು ಮಾಡ್ತಿದ್ಯಾ ನೀನು? ಅತ್ತಿಗೆ ಈಗ ತಾನೇ ಶಾಕಿಂದ ಆಚೆ ಬಂದಿದ್ದಾರೆ. ನೀನು ಹೀಗೆ ರೇಗಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನೀ ಹೋಗು, ನನ್ನ ಅತ್ತಿಗೆ ಜೊತೆ ಮಾತಾಡ್ತೀನಿ. ನಾನು ರೇಗ್ತಿಲ್ಲ ವೇದ. ನಂಗೆ ಇವಳ ಬಗ್ಗೆ ಕಾಳಜಿ ಇದೆ. ಇವಳು ಏನು ಹೇಳದೆ ವಿಷಯ ಮುಚ್ಚಿಟ್ಟು ನಾಳೆ ಕುತ್ತಿಗೆಗೆ ಬಂದಾಗ ನೋವು ಅನ್ಭವಿಸೋದು ಯಾರು ಹೇಳು? ನಾವೇ ತಾನೇ. ಅಣ್ಣ, ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ನೀ ಹೊರಡು ಅಣ್ಣ, ಪ್ಲೀಸ್ ಹೊರಡು. ಆರ್ತಿ, ನೀನು ಇಲ್ಲೇ ಇರು, ರೆಸ್ಟ್ ಮಾಡು, ಎಲ್ಲೂ ಹೋಗ್ಬೇಡ. ಸರಿಯಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ. ಯಾವಾಗ ನೋಡಿದ್ರು ಆಕಾಶ ತಲೆ ಮೇಲೆ ಬಿದ್ದೋರ್ ಥರ ಇರ್ತೀಯ. ರೂಮಿಂದ ಎಲ್ಲೂ ಆಚೆ ಹೋಗ್ಬೇಡ, ಗೊತ್ತಾಯ್ತಾ? ಅದಕ್ಕೆ ನೀವು ಇಲ್ಲೇ ಇರಿ, ನಾ ಊಟ ಹಾಕೊಂಡ್ಬರ್ತೀನಿ. ಹೊಟ್ಟೆ ತುಂಬ ಊಟ ಮಾಡಬೇಕು. ಎಲ್ಲರೂ ತಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ದೆ ನಿಮಗೆ ನೀವೇ ಅಪಾಯ ಮಾಡ್ಕೊಂಡ್ರೆ ಹೇಗೆ? ನನಗೆ ನಿಮ್ಮನ್ನು ಬಿಟ್ರೆ ಇನ್ನು ಯಾರಿದ್ದಾರೆ ಆರ್ತಿ? ನಿನ್ನಂತವಳು ಒಬ್ಬಳಿದ್ರೆ ಸಾಕು ಕಣೆ, ಜೀವನ ನರಕನೆ. ಕಾಲ್ ಕಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಪದೇ ಪದೇ ಕಾಲ್ ಮಾಡಿ ಯಾಕೆ ಇರಿಟೇಟ್ ಮಾಡ್ತೀಯಾ? ಓ ಮೈ ಗಾಡ್, ಯಾಕೋ ನನ್ನ ಅಶು ಬೇಬಿ ತುಂಬಾ ಕೋಪದಲ್ಲಿರೋ ಹಾಗಿದೆ. ಏನಾಯ್ತು ಚಿನ್ನ? ಯಾರಾದ್ರೂ ನಿನ್ ಮನ್ಸಿಗೆ ಹರ್ಟ್ ಮಾಡಿದ್ರಾ? ಹ್ಞೂ, ಆ ಆರ್ತಿ ಬಿಟ್ರೆ ನಿನಗೆ ಮನ್ಸಿಗೆ ನೋವು ಮಾಡೋರು ಇನ್ಯಾರಿದ್ದಾರೆ? ಅವಳೇ ಹರ್ಟ್ ಮಾಡಿರ್ತಾಳೆ. ಶಟ್ ಅಪ್, ಜಸ್ಟ್ ಶಟ್ ಅಪ್. ನೀನೀಗ ಚಿನ್ನ ರನ್ನ ಮುದ್ದು ಅಂತ ಮಾತಾಡಿದ್ರೆ ನನ್ನ ರಕ್ತ ಕುದಿಯತ್ತೆ. ನನಗೆ ನೀನ್ ಮಾಡೋ ಅಷ್ಟು ಹರ್ಟಿಂಗ್ ಯಾರೂ ಮಾಡಲ್ಲ ಕಣೆ. ಇನ್ನು ಸ್ವಲ್ಪ ದಿನ ನಿನ್ ಮುಖನೂ ತೋರಿಸ್ಬೇಡ, ಫೋನು ಮಾಡಬೇಡ, ಸುಮ್ಮನೆ ಇದ್ಬಿಡು. ಅದೇಗಾಗತ್ತ ಅಶು ಬೇಬಿ? ಬ್ಯಾಟ್ರಿ ಇಲ್ಲದೆ ಮೊಬೈಲ್ ಯೂಸ್ ಆಗುತ್ತಾ? ಐ ಮೀನ್ ಟು ಸೇ, ನೀನಿಲ್ಲ ಅಂದ್ರೆ ನಾನು ಸತ್ತೆ ಅಂತ ಹೇಳ್ತಿದ್ದೀನಿ. ಡೆಡ್. ನಾನ್ಸೆನ್ಸ್ ತರ ಮಾತಾಡ್ಬೇಡ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ, ಸುಮ್ಮನೆ ಟಾರ್ಚರ್ ಕೊಡ್ಬೇಡ ನನಗೆ. ಅಬ್ಬ ಅಶು ಬೇಬಿ, ಪ್ಲೀಸ್ ರೇಗ್ಬೇಡ. ಆಕ್ಚುಲಿ ನಾನು ಕಾಲ್ ಮಾಡಿದ್ದು ಆಫೀಸ್ ವಿಷಯ ಮಾತಾಡೋದಕ್ಕೆ ಅಂತ. ಅದ್ರ ಬಗ್ಗೆ ಮಾತಾಡಿದ್ರೆ ಆಫೀಸಲ್ಲೇ ಮಾತಾಡು. ಆಫೀಸ್ ವಿಷಯ ಆಫೀಸಲ್ಲೇ ಇರ್ಲಿ, ಮನೆವರೆಗೂ ತರಬೇಡ. ಅಂಡರ್ಸ್ಟ್ಯಾಂಡ್? ಅಪ್ಪ ಅಶು. ಅಣ್ಣ, ಯಾರ್ದೋ ಸಿಟ್ಟಿನ ಯಾರ ಮೇಲೋ ತೋರಿಸ್ಬೇಡ. ನೀನು ಹೀಗೆ ಟೆನ್ಷನ್ ಮಾಡಿಕೊಂಡು ವರ್ಕರ್ಸ್ ಮೇಲೆಲ್ಲ ಕೋಪ ಮಾಡಿಕೊಂಡ್ರೆ ಅದರಿಂದ ಏನೂ ಯೂಸ್ ಆಗಲ್ಲ. ಒಂದ್ಸಲಿ ನೀನು ನೋಡ್ಕೋ ಹೇಗಾಗಿದ್ಯಾ ಅಂತ.
ಯಾವತ್ತೂ ಯಾರನ್ನೂ ಬೈದೋನೇ ಅಲ್ಲ, ಈಗ ಎಷ್ಟು ರೂಢಾಗಿ ಬಿಹೇವ್ ಮಾಡ್ತಾ ಇದೆಯಾ. ತಲೆ ಕೆಟ್ಟು ಹೋಗ್ತಾ ಇದೆ ವೇದ. ಯಾವ ಕಡೆ ಗಮನ ಕೊಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚೈತ್ರ ನೋಡ್ಕೊಳ್ಳೋ, ಆರ್ತಿ ನೋಡ್ಕೊಳ್ಳೋ, ಚಿರು ವಿಷಯ ಮ್ಯಾನೇಜ್ ಮಾಡ್ಲೋ ಅಥವಾ ಆಫೀಸ್ ಕಡೆ ಗಮನ ಕೊಡ್ಲೋ, ತಲೆ ಕೆಟ್ಟು ಹೋಗಿದೆ ನನಗೆ. ಅಣ್ಣ, ನೀನೇ ಹೀಗಾಗ್ಬಿಟ್ರೆ ನಮ್ಮ ಗತಿ ಏನು ಹೇಳು? ಸ್ವಲ್ಪ ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ. ಹೌದು, ನಾನು ನನ್ನ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಆಗ ಎಲ್ಲ ವಿಷಯನೂ ಮ್ಯಾನೇಜ್ ಮಾಡ್ಬೋದು. ನಾನು ಆರ್ತಿ ಹತ್ರ ಹಾಗೆ ರೇಗಿ ಮಾತಾಡಬಾರ್ದಾಗಿತ್ತು. ನಾನು ಈಗಲೇ ಆರ್ತಿ ಹತ್ರ ಮಾತಾಡ್ತೀನಿ. ಅಣ್ಣ, ಒಂದು ನಿಮಿಷ ತಗೋ ಇದನ್ನ. ನೀನೇ ಅತ್ತಿಗೆಗೆ ಊಟ ಮಾಡಿಸು. ನಿಮ್ಮಿಬ್ಬರು ಬೇಜಾರು ಕಳಿಯುತ್ತೆ, ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಬಹುಶಃ ಪ್ರೀತಿಯಿಂದಾದರೂ ಅದಕ್ಕೆ ನಿನ್ನ ಹತ್ರ ಏನಾದರೂ ಶೇರ್ ಮಾಡ್ಕೋಬೋದು. ಆರ್ತಿ, 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 ಅಮ್ಮೋರೆ, ನೀವು ನನ್ನ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ? ನಿನ್ನನ್ನೇ ಮಾತಾಡ್ಸೋಣ ಅಂತ ಬಂದೆ ಮಾತಂಗಿ. ಯಾಕಮ್ಮೋರೆ, ಏನು ವಿಷಯ? ಮನೇಲಿ ಏನೇನು ನಡೀತಿದೆ ಅನ್ನೋದು ನಿನಗೆ ಗೊತ್ತಲ್ವಾ? ಎಲ್ಲ ಸರಿಯಾಗಿ ನಡೀತಾ ಇದೆಯಲ್ಲ? ಏನು ಮಾತಾಡ್ತಿದ್ಯಾ ಮಾತಂಗಿ? ಯಾವ್ದು ಸರಿಯಾಗಿ ನಡೀತಾ ಇದೆ? ಯಾವುದೂ ಇಲ್ಲ. ಇವರೆಲ್ಲ ಸೇರ್ಕೊಂಡು ಚಿರು ಶ್ರಾದ್ದ ಮಾಡಬೇಕು ಅಂದ್ಕೊಂಡಿದ್ದಾರೆ. ಚಿರು ಆತ್ಮಕ್ಕೆ ಮುಕ್ತಿ ಸಿಕ್ಕಿದ್ರೆ ನನ್ನ ಮಗ ಮತ್ತೆ ವಾಪಸ್ ಹೊರಟೋಗಲ್ವಾ? ನನ್ನ ಮಗನ್ನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ ಮಾತಂಗಿ. ಮತ್ತೆ ನನ್ನ ಮಗನ ನಾನು ವಾಪಸ್ ಕಳ್ಸೋದಕ್ಕೆ ಇಷ್ಟಪಡಲ್ಲ. ನನ್ನ ಚಿರುನ ನಾನು ಎಲ್ಲೂ ಕಳ್ಸಲ್ಲ. ಅಮ್ಮೋರೆ, ಅಮ್ಮೋರಿ, ನಾನೀಗ ಅಡ್ಕತ್ರೆಯಲ್ಲಿ ಸಿಕ್ಕಾಕೊಂಡಂಗಾಗಿದೆ ಮಾತಂಗಿ. ಯಾವ ಕಡೆ ಸಾಯ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಒಂದು ಕಡೆ ಮನೆಯವರೆಲ್ಲ ಸೇರಿಕೊಂಡು ಚಿರು ಶ್ರಾದ್ದ ಮಾಡಿ ಅವನ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕು ಅಂತಿದ್ದಾರೆ.